ಹಲೋ ಎಲ್ಲರಿಗೂ ನಮಸ್ಕಾರ. ಎಜ್ ಬ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆಗೆ. ಸೊ ಅವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು. ಸ್ವಲ್ಪ ಹೊರಗಡೆ ಹೋಗೋಣ ಅಂದರು. ಸೊ ಓಕೆ ಅಂತಂದರೆ ಎಲ್ಲಿಗೆ ಅಂತಂದರೆ ಚಿಕ್ಕಪೇಟೆಗೆ ಹೋಗೋಣ, ಸ್ವಲ್ಪ ಕೆಲವೊಂದಿಷ್ಟು ಮನೆಗೆ ಐಟಮ್ಸ್ ತರಬೇಕಲ್ಲ ಅಂತ ಅಂದರು. ಓಕೆ, ನಾನು ಕೂಡ ಟ್ರೈಪಾಡ್ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡೆ. ಆಲ್ಮೋಸ್ಟ್ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಟ್ರೈಪಾಡ್ ಇಲ್ದಂಗೆ ಮಾಡ್ತಾಯಿದ್ದೀನಿ, ಸರ್ಕಸ್ ಮಾಡ್ಕೊ ಅಂತ ಹೇಳಿದೆ. ಬಟ್ ಲಾಸ್ಟ್ ಟೈಮ್ ಕೊಡಿಸಿದ್ರು ನಮ್ಮ ಮನೆಯವರು ಆನ್ಲೈನಲ್ಲೇ. ಬಟ್ ಅದು ಅಷ್ಟು ವರ್ತ್ ಅನ್ನಿಸ್ತಿದೆ ನನಗೆ. ಹಾಗಾಗಿ ಈಗ ಆಫ್ಲೈನಲ್ಲೇ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಮನೆಗೆ ಪೂಜೆಗೆ ಬೇಕಾದಂಥ ಐಟಮ್ಸ್ಗಳು ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಟೈಮು 5 o'clock ಆಗಿದೆ. ಸೊ ಹಾಗಾಗಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ ತೊಗೊಂಬರ್ಬೇಕು ಅಂದ್ಕೊಂಡಿದ್ವಿ. ಜಸ್ಟ್ ಟ್ರೈಪಾಡ್ನ ತೊಗೊಂಬರ್ತೀನ ಅಥವಾ ಜಸ್ಟ್ ನೋಡ್ಕೊಂಬರ್ತೀನ, ನಮ್ಮ ಪ್ರೈಸ್ಗೆ ಅದು ಹೊಂದುತ್ತಾ ಅಥವಾ ತುಂಬ ಜಾಸ್ತಿ ರೇಟ್ ಇದ್ದರೆ ಬೇಡವಾ ಏನು ಅಂತ. ಯಾಕೆಂದರೆ ಯೂಟ್ಯೂಬಿಂದ ಆಗಿರಲಿ ಯಾವುದೋ ಸೋಷಿಯಲ್ ಮೀಡಿಯಾದಿಂದ ಇನ್ನೂ ಅಷ್ಟಾಗಿ ಇನ್ಕಮ್ ಬರ್ತಾ ಇಲ್ಲ. ಸೊ ಬಂದಾಗ ಒಳ್ಳೆ ರೇಟಿಂದ ಟ್ರೈಪಾಡ್ ತೊಗೋಬೋದು. ಬಟ್ ಏನೂ ಇಲ್ದಂಗೆ ಈಗ ನಾವು ಹೊಸ್ದಾಗಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ಚಿಕ್ಕದು ಇದ್ರೂ ಓಕೆನೇ, ಸ್ವಲ್ಪ ಕಡಿಮೆ ಪ್ರೈಸ್ ಇರೋವಂಥದ್ದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆನ್ಲೈನಿಗೆ ತುಂಬ ರೇಟಿಂಗ್ ನೋಡಿದೆ. ಆಲ್ಮೋಸ್ಟ್ 6,000 ಟು 7,000 8,000 ಈ ಥರ ಎಲ್ಲ ಇರ್ತಿತ್ತು. ಹಾಗಾಗಿ ಒಂದ್ಸಲಿ ಆಫ್ಲೈನಲ್ಲಿ ಹೋಗ್ಬಿಟ್ಟು ಶಾಪಲ್ಲಿ ಹೋಗಿ ವಿಚಾರಿಸ್ಕೊಂಬರ್ಬೇಕು ಅಂತಂದು ಈಗ ಅವೆನ್ಯೂ ರೋಡ್ಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಚಿಕ್ಕಪೇಟೆಯಲ್ಲಿ ಏನಾದರೂ ತುಂಬ ಚೆನ್ನಾಗಿ ಅನಿಸಿದ್ರೆ ಮನೆಗೆ ಏನಾದರೂ ಡೆಕೋರೇಟ್ ಐಟಮ್ಸ್ ಬೇಕು ಅಂದರೆ ತೊಗೊಂಬರ್ಬೇಕು. ಸೊ ಹಾಗಾಗಿ ಈಗೆಲ್ಲ ರೆಡಿಯಾಗಿದ್ದೀವಿ. ಸೊ ನಾನು ಹಸ್ಬೆಂಡ್ ಈಗ ಬೈಕಲ್ಲಿ ಹೋಗ್ತೀವಿ. ಸೊ ಹೇಗಿರುತ್ತೆ ಇವತ್ತಿನ ದಿನ, ಏನೆಲ್ಲ ತೊಗೊಂಬಂದೆ ಅಂತ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲೇ ನನಗೇನು ತಂದೆ ಅಂತಲೂ ತೋರಿಸ್ತೀನಿ. ಸೊ ಚಿಕ್ಕಪೇಟೆ ಹೋಗ್ತಿದ್ದೀವಲ್ಲ, ಸೊ ಅಲ್ಲೋದ್ರೆ ತುಂಬ ರೇಟ್ ಇರುತ್ತೆ ಏನಾದರೂ ತೊಗೋಬೇಕು ಅಂತ ತಿನ್ನಲಿಕ್ಕೆ. ಹಾಗೆ ಓಡಾಡು ತುಂಬ ಇರುತ್ತೆ ಚಿಕ್ಕಪೇಟೆಗೆ. ಹಾಗಾಗಿ ನಮ್ಮ ಫ್ರೆಂಡ್ ತಂದು ಕೊಟ್ಟಿದ್ರು ಮತ್ತು ನಮ್ಮ ಹಸ್ಬೆಂಡ್ ತೊಗೊಂಬಂದಿದ್ರು ಒಂದಿಷ್ಟು ಸ್ನ್ಯಾಕ್ಸು. ಅದಕ್ಕೆ ಅದನ್ನು ಇಟ್ಕೊಡ್ತಾ ಇದ್ದೀನಿ. ಮನೇಲಿದ್ದರೆ ಇವನ್ನೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ, ಬಟ್ ಹೊರಗಡೆ ಹೋದರೆ ಇದನ್ನೆಲ್ಲ ತಿನ್ನಬೇಕು ಅನ್ನಿಸ್ತಿರುತ್ತೆ, ಬಾಯಿ ಆಡ್ತಾ ಇರಬೇಕು ಅನಿಸುತ್ತೆ. ಹಾಗಾಗಿ ಒಂದಿಷ್ಟು ಐಟಮ್ಸ್ಗಳು ಹೆಂಗೂ ಮನೆಗಿತ್ತು ಅಲ್ಲೋಗಿ ತೊಗೊಂಡು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿರುವಂಥ ಐಟಮ್ಸಲ್ಲಿ ಏನೇನಿದೆಯೋ ಅದನ್ನು ತೊಗೊಂಡು ಹೋಗೋಣ ಅಂತ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ವಾಟರ್ ಬಾಟ್ಲ್ ಕ್ಯಾರಿ ಮಾಡಲೇಬೇಕು, ಗೊತ್ತಲ್ಲ ಹೆಣ್ಮಕ್ಳಿಗೆ ಅದು ಬೇಕೇ ಬೇಕು. ವೆನಿಟಿ ಬ್ಯಾಗ್ ಅಂತೂ ಕಂಪಲ್ಸರಿ. ಸೊ ಫೈನಲಾಗಿ ಎಲ್ಲ ಪ್ಯಾಕ್ ಆಯಿತು. ಈಗ ಸೀದಾ ಹೊರಡಿತು. ರೆಡಿಯಾಗೇನೆ ಹೊರಟ್ವಿ. ಬಟ್ ಮೈಸೂರು ರೋಡಿಂದ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ನೋಡ್ತಾ ಇರ್ಬೋದು. ನಾವು ಮೇನ್ ಬ್ರಿಡ್ಜ್ ಹತ್ಕೊಂಡ್ವಿ. ಅದಾದಮೇಲೆ ಅಂತೂ ಫುಲ್ಲು ಎಂಡ್ವರೆಗೂ KR ಮಾರ್ಕೆಟ್ವರೆಗೂ ಫುಲ್ಲು ಟ್ರಾಫಿಕ್ಕು. ಬಟ್ ನಾವು ಹೋಗ್ತಾ ಇದ್ವಲ್ಲ, ಬಟ್ ಅಷ್ಟೇನು ಅನ್ನಿಸ್ತಿಲ್ಲ. ಬಟ್ ಆ ಕಡೆ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇತ್ತು ಅಂತಂದು. ಆ ಕಡೆ ಇರೋದೇ ಈ ಕಡೆ ಇದ್ದಿದ್ರೆ ನಾವಂತರೂ ಆ ಚಿಕ್ಕಪೇಟೆ ರೀಚ್ ಆಗ್ತಿರಲಿಲ್ಲ, ಅವೆನ್ಯೂ ರೋಡ್ ರೀಚ್ ಆಗ್ತಿರಲಿಲ್ಲ. ನಾವು ಟ್ರೈಪಾಡ್ನ ತೊಗೊಂಬರ್ತಿರಲಿಲ್ಲ, ಮನೆಗೆ ಬೇಕಾದಂಥ ಐಟಮ್ಸ್ನ ನಿಜವಾಗ್ಲೂ ತರೋದಾಗ್ತಿರಲಿಲ್ಲ. ಯಾಕಂದ್ರೆ ನಾಳೆ ಸಂಡೇ ಇರೋದ್ರಿಂದ ನಾವು ಇವತ್ತೇ ಹೋಗಿ ಬಂದುಬಿಡೋಣ, ಅಲ್ಲೇನು ಜಾಸ್ತಿ ರಶ್ ಇರಲ್ಲ ಇವತ್ತಿನ ದಿನ. ನಾಳೆ ಇರೋದು ಸಂಡೇ ಅಂದ್ಕೊಂಡ್ವಿ, ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು. ಆದರೂ ಪರವಾಗಿಲ್ಲ ಅಂತ ಹೋದ್ವಿ. ಸೊ ಫೈನಲಾಗಿ ಟ್ರೈಪಾಡೇ ಫಸ್ಟ್ ತೊಗೊಂಬಿಡೋಣ ಅಂತಂದು ಹೋದ್ವಿ. ತುಂಬಾ ಚೆನ್ನಾಗೇ ಇದ್ದು, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದ್ದು. ಬ್ಲೂಟೂತ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಆದರೆ ಅಷ್ಟು ಇದು ನಿಂತ್ಕೊತಾ ಇರಲಿಲ್ಲ ಸರಿಯಾಗಿ. ನನಗೆ ನಮ್ಮ ಹಸ್ಬೆಂಡ್ ತುಂಬ ಎಲ್ಲ ಕಡೆಗೆ ವಿಚಾರಿಸಿ ಒಂದು 4-5 ಅಂಗಡಿಲಿ ವಿಚಾರಿಸಿ ನೋಡಿಬಿಟ್ಟು ತೊಗೊಳೋಣ ಅಂದ್ಕೊಂಡ್ರು. ಲೇಟ್ ಆದರೂ ಪರವಾಗಿಲ್ಲ, ಜಸ್ಟ್ ಟ್ರೈಪಾಡ್ ಒಂದೇ ತೊಗೊಂಡೋದ್ರೂ ಪರವಾಗಿಲ್ಲ ಅಂತಂದು ಒಂದು ಕಡೆ ಅಲ್ಲ ಇನ್ನೊಂದು ಕಡೆಗೆ ನೋಡ್ತಾನೆ ಹೋದ್ವಿ. ಸೊ ಇದು 2ನೇ ಅಂಗಡಿ. ಫಸ್ಟ್ ಅಂಗಡಿಲಿ ಅದು ತುಂಬ ಚೆನ್ನಾಗಿತ್ತು, ಬಟ್ ಆದರೆ ಸರಿಯಾಗಿ ನಿಂತ್ಕೊತಿರಲಿಲ್ಲ. ಮೊಬೈಲ್ ಇಟ್ಟಿದ ತಕ್ಷಣ ಫುಲ್ ಅಲ್ಲಾಡ್ತಿತ್ತು. ಹಾಗಾಗಿ ಅದು ಬೇಡ ಅಂತ ಅಂದ್ವಿ. ಆಮೇಲೆ ಮತ್ತೆ ಸೆಕೆಂಡ್ ಬೇರೆ ಕಡೆಗೆ ಹೋದ್ವಿ, ಅಲ್ಲೂ ನೋಡಿದ್ವಿ. ಬಟ್ ಅಲ್ಲಿನೂ ಅದೇ ಥರನೇ ಅನ್ನಿಸ್ತು. ಬಟ್ ಅಲ್ಲಿ ಚೆನ್ನಾಗಿತ್ತು. ಅದು 2,500 ಅಂತ ಹೇಳಿದರು. ಬಟ್ ಅದು ಫುಲ್ ಕೋಲ್ ಇರುತ್ತಲ್ವ, ಸ್ಟಿಕ್ ಥರ ಇರುತ್ತೆ ಅಲ್ವ, ಅದು ತುಂಬಾ ಫುಲ್ ಮೊಬೈಲ್ ಇಟ್ಟಿದ ತಕ್ಷಣ ಫುಲ್ ಶೇಕ್ ಆಗೋದು. ನಮ್ಮ ಹಸ್ಬೆಂಡ್ ಏನು ಹೇಳ್ತಾಯಿದ್ರು ಅಂದರೆ ತೊಗೊಳೋದು ಒನ್ ಟೈಮ್ ತೊಗೊಳೋದು, ಚೆನ್ನಾಗಿರೋದು, ವರ್ತಿರೋದು, ತುಂಬ ಗಟ್ಟಿರೋದು, ತುಂಬ ಬಾಳಿಕೆ ಬರೋವಂಥ ತೊಗೊಳ್ಳಿ. ಸುಮ್ಮನೆ ಒಂದು ಸರಿ ತೊಗೊಂಡು ಪದೇ ಅದು ಇದು ಆಗಾಯಿತು ಹೀಗಾಯಿತು ಅನ್ನೋದು ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರು ಹೇಳೋದು ನಿಜ ಅಂದ್ಕೊಂಡು ಅಲ್ಲಿ ನೋಡಿದೆ. ಒಂದು 2-3 ಅಂಗಡಿ ನೋಡಿದ್ವಿ. ಮತ್ತು ಫೈನಲಾಗಿ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಟ್ರೈಪಾಡ್ ತುಂಬ ಚೆನ್ನಾಗಿತ್ತು. ಅದನ್ನೇ ನಾವು ಪರ್ಚೇಸ್ ಎಲ್ಲ ಮಾಡಿದ್ವಿ. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ, ಯಾಕಂದರೆ ತೊಗೊಳೋದ್ರಲ್ಲೇ ಫುಲ್ಲು ಮುಳುಗೋಗ್ಬಿಟ್ಟಿದ್ವಿ ಇಬ್ಬರು. ಸೊ ಅದನ್ನು ತೊಗೊಂಡಾದ್ಮೇಲೆ ಹಂಗೆ ಹೋಗ್ಬಿಡೋಣ, ಟೈಮ್ ಆಗಿತ್ತು ಅಂದ್ಕೊಂಡ್ವಿ. ಅಲ್ಲೇ ಹೋಗ್ತಾ ಇರುವಾಗಲೇ ಸ್ಕರ್ಟನ್ನೆಲ್ಲ ಶಾಪಿಂಗ್ ಅಲ್ಲೇ ಇತ್ತು ಶಾಪ್ದು. ಸೊ ಅದನ್ನು ತೊಗೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಸೊ ಫೈನಲಾಗಿ ಚಿಕ್ಕಪೇಟೆಗೆ ಹೋಗಿ ಬಂದ್ವಿ. ಈಗ ಆಲ್ಮೋಸ್ಟ್ ನಾವು ಹೋಗಿದ್ದೆ 5 ಗಂಟೆಗೆ, ಬಂದಿರೋದು ನೋಡಿದರೆ ಈಗ 9:45 ಆಗಿದೆ. ನಾವು ಬಂದಿದ್ದು 8:00ವರೆಗೆ. ಬಂದು ಫ್ರೆಶ್ ಅಪ್ ಆಗಿ ಐಟಮ್ಸ್ಗಳು ಏನೇನು ತಂದರೆ ಅದನ್ನೆಲ್ಲ ಇಟ್ಟಿದ್ವಿ.
ಮೇನಾಗಿ ತೊಗೊಂಬರ್ಲಿಕ್ಕೆ ಹೋಗಿದ್ದು ಏನಪ್ಪ ಅಂದರೆ ಟ್ರೈಪಾಡು, ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ 2 ತೊಗೊಂಬಂದ್ವಿ. ಆಲ್ಮೋಸ್ಟ್ ಒಂದು ವರ್ಷದ ಆಸೆ ನನ್ನ ಹಸ್ಬೆಂಡ್ ಇವಾಗ ಈಡೇರಿಸಿದ್ದಾರೆ. ಸೊ ಚೆನ್ನಾಗಿದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಅವರೇ ಚೂಸ್ ಮಾಡಿರೋದು. ಸೊ ಇದಾಗಲೇ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ಇರಲಿ ಅಂತ ಚೆನ್ನಾಗಿತ್ತು, ಇರಲಿ ಅಂತ ತೊಗೊಂಬಂದೆ. ಆ್ಯಕ್ಚುಲಿ ಇದು ತೊಗೊಳ್ಲಿಕ್ಕೆ ಹೋಗಿದ್ದಲ್ಲ, ಇದನ್ನು ತೊಗೊಳ್ಳಿಕ್ಕೆ ಹೋಗಿದ್ದು. ವಿಂಡೋಗೆ ಕರ್ಟನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದು. ಬಟ್ ಸ್ಕೈ ಬ್ಲೂ ಕಲರ್ ಚೂಸ್ ಮಾಡಿದ್ದೆ. ಈಗ ನಮ್ಮ ಹಸ್ಬೆಂಡ್ ಚೂಸ್ ಮಾಡಿದ್ದು, ಬಟ್ ನನಗೆ ಇಷ್ಟ ಆಯಿತು, ತೊಗೊಂಬಂದೆ. ಬಟ್ ಇದು ನೋಡಿದ್ರೆ ಸೇಮ್ ರಿಲೇಟೆಡ್ ಕಲರೇ ಇದೆ. ಈಗ ಹೋಗಿ ಬಿಡೋದು ಅಥವಾ ಏನೋ ಗೊತ್ತಿಲ್ಲ, ಇರಲಿ ಅಂತಂದು ಅಂದ್ಕೊಂಡಿದ್ದೀನಿ. ಇಷ್ಟು ತೊಗೊಂಬಂದಿದ್ದೀನಿ. ಈಗ ಫೈನಲಾಗಿ ಟ್ರೈಪಾಡ್ ತಂದಿರೋದ್ರಿಂದ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಮನೇಲಿ ಹೊಸ ಐಟಮ್ಸ್ ಏನೇ ಬಂದಿರಲಿ, ಆ್ಯಕ್ಚುಲಿ ಫಸ್ಟು ನಮ್ಮ ಮನೆಗೆ ನಾವು ಹೊಸ ಮದುವೆ ಆದಾಗ ಫಸ್ಟ್ ಬಂದಿದ್ದೇನಪ್ಪ ಅಂದರೆ ನಮ್ಮ ಮನೇಲಿ ಇರುವಂಥ ಗಡಿಯಾರನ ಫಸ್ಟೇ ತೊಗೊಂಬಂದಿದ್ದು. ಸೊ ಅದನ್ನು ಸಹ ಪೂಜೆ ಮಾಡಿದ್ವಿ. ಹಂತವಾಗಿ ಏನೇನು ತೊಗೊಂಬರ್ತಿದ್ದೀವೋ ಮನೆಗೆ ಹೊಸ ಐಟಮ್ಸ್ಗಳು ಎಲ್ಲರೂ ಪೂಜೆ ಮಾಡ್ತಿದ್ವಿ. ಸೊ ಅದೇ ರೀತಿಯಾಗಿ ಟ್ರೈಪಾಡ್ ತಂದಿರೋದ್ರಿಂದ ಮುಂದೆ ಎಲ್ಲ ರೀತಿಯಾಗಿ ಒಳ್ಳೆಯದಾಗಲಿ, ನಾನು ಯೂಟ್ಯೂಬಲ್ಲಿ ಲಕ್ಷ ವ್ಯೂಸ್ ಆಗಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಎಲ್ಲ ಆಗಬೇಕಪ್ಪ ಅಂದರೆ ಮೇನ್ ಪಿಲ್ಲರ್ ಅಂದರೆ ನಮಗೆ ಟ್ರೈಪಾಡು. ಸೊ ಹಾಗಾಗಿ ಟ್ರೈಪಾಡನ್ನ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತಂದು ನಾನೀಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಜೊತೆ ಮಾತಾಡ್ತೀನಿ. ನೋಡಿದ್ರಲ್ಲ, ಟ್ರೈಪಾಡ್ ತೊಗೊಂಬಂದಿದ್ದು ತುಂಬಾ ಖುಷಿ ಆಯಿತು. ನಾನು ಮಾತಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಖುಷಿಯಾಗಿ ನಾನು ಟ್ರೈಪಾಡ್ ಬಗ್ಗೆ ಹೇಳ್ತಾ ಇದ್ದೆ ಅಂತ. ಸೊ ಹಾಗೆ ಇಟ್ಬಿಟ್ಟು ಏನೋ ವ್ಲಾಗ್ ಮಾಡೋದು ಬೇಡ, ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ 1 ವರ್ಷನೇ ಆಗೋಯ್ತು ಟ್ರೈಪಾಡ್ ಯೂಸ್ ಮಾಡ್ದೇ ಎಲ್ಲೆಲ್ಲೋ ಇಟ್ಕೊಂಡು ಮೊಬೈಲ್ನ ಎಷ್ಟೋ ಸಲ ಬೀಳಿಸ್ಕೊಂಡಿರೋದು ಉಂಟು. ವಿಡಿಯೋ ಏನಾದರೂ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ನಮ್ಮ ಹಸ್ಬೆಂಡಿಂದ ಅವ್ರು ಇಟ್ಕೊಳ್ತಾಯಿದ್ರು, ಬಟ್ ಎಲ್ಲ ಟೈಮಲ್ಲೂ ಅವ್ರು ಇರ್ತಾ ಇರಲಿಲ್ಲ. ಆಗ ನಾನು ಗ್ಯಾಸ್ ಕಟ್ಟಿ ಮೇಲೆ ಇಡೋದು, ವಾಟ್ರ್ ಬಾಟಲ್ ಮೇಲೆ ಇಡೋದು, ಬಾಕ್ಸ್ ಮೇಲೆ ಇಡೋದು, ಈ ಥರ ಎಲ್ಲ ಸರ್ಕಸ್ ಮಾಡ್ಕೊತ 1 ಇಯರ್ ಕಂಪ್ಲೀಟೇ ಮಾಡಿಬಿಟ್ಟಿದ್ದೀನಿ. ಈ ವರ್ಷವೇ ನಾನು ಒಂದು ಯೂಟ್ಯೂಬ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಬಟ್ ಮಧ್ಯದಲ್ಲಿ ಗ್ಯಾಪ್ ಆಯಿತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಆಗ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ರೀಸ್ಟಾರ್ಟ್ ಅಂತಂದು ಮಾಡ್ತಾಯಿದ್ದೆ ನಾನು. ಆಗ ತೊಗೋಬೇಕು ಅಂತೆಲ್ಲ ಅಂದ್ಕೊತಾ ಇದ್ದೆ. 6 ತಿಂಗಳಿಂದ ತೊಗೋಬೇಕು ಅಂತಲೇ ಇದ್ದೆ. ಫೈನಲಾಗಿ ದೇವರು ಇವಾಗ ಕೂಡಿಸ್ಬಿಟ್ಟಿದ್ದಾನೆ ತೊಗೊಳ್ಲಿಕ್ಕೆ. ಹಾಗಾಗಿ ನಮ್ಮ ಮನೆಯವ್ರು ಒಂದು ಹೊರಗಡೆ ಔಟ್ಸೈಡಿಂದ ಹೋದರೆ ಒಂದು ಕ್ಯಾರಿ ಮಾಡಲಿಕ್ಕೆ ಒಂದು ಚಿಕ್ಕ ತೊಗೊಳ್ಳಿ, ಇನ್ನೊಂದು ದೊಡ್ಡ ತೊಗೊಳ್ಳಿ ಮನೆಯಲ್ಲೇ ಬ್ಲಾಗ್ ಮಾಡೋಕ್ಕೆ ಅಂತೇಳಿ 2 ತೊಗೊಂಡ್ವಿ. ತುಂಬಾ ಖುಷಿ ಆಗ್ತಿತ್ತು ನನಗೆ ಅಂತ ಪೂಜೆ ಮಾಡಬೇಕಾಗ ಅಷ್ಟೇ. ಬಟ್ ನಾನು ಒಂದ್ಸರಿ ಅದೇನೋ ಜೋರಾಗಿ ಮಾಡೋದ್ರಿಂದ ಲಾಸ್ಟ್ ಟೈಮು ಒಂದು ಸೆಲ್ಫಿ ಸ್ಟಿಕ್ ನಾನು ಮುರಿದಿಟ್ಬಿಟ್ಟಿದ್ದು. ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಇವೆಲ್ಲ ಒಂಥರ ಕಬ್ಬಿಣದ ಥರ ವಸ್ತುಗಳೆಲ್ಲ ತುಂಬಾ ಮಗು ಥರ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಾನೇಂದರೂ ಜೋರಾಗಿ ಮಾಡೋದ್ರಿಂದ ಲಾಸ್ಟ್ ಟೈಮ್ ನಾನು ಆ ಒಂದು ಟ್ರೈಪಾಡ್ನ ಹಾಳು ಮಾಡಿದೆ ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ, ಹಾಗಾಗಿ ಆ ಥರ ಆಯಿತು. ಬಟ್ ಈಗ ಇದು ದೊಡ್ಡದು ನೋಡ್ತಿರಲ್ಲ ನೀವು, ಅಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಿಲ್ಲ ನಿಮಗೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಪೂಜೆ ಮಾಡೋ ಟೈಮಲ್ಲಿ ಇದೇ ಫೈನಲಾಗಿ ನಾವು ಡಿಸೈಡ್ ಮಾಡ್ಕೊಂಡು ತೊಗೊಂಬಂದಿದ್ದು. ತುಂಬಾ ಖುಷಿ ಆಗ್ತಿದೆ, ಒಳ್ಳೆಯದಾಗಲಿ ಅಂತಲೇ ನಾನು ಅಂದ್ಕೊತೀನಿ. ಇನ್ನು ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ಗಳು ತುಂಬಾ ಚೆನ್ನಾಗಿ ಹೋಗಲಿ, ವ್ಯೂಸ್ ಆಗಲಿ, ಒಳ್ಳೆ ಸಬ್ಸ್ಕ್ರೈಬರ್ ಆಗಲಿ ಸಾಕು. ಜಾಸ್ತಿ ಏನು ಬೇಡ, 1000 ಸಬ್ಸ್ಕ್ರೈಬ್ ಆದರೂ ಸಾಕು. ಯೂಟ್ಯೂಬ್ಗೆ ಎಷ್ಟು ಎಲಿಜಿಬಿಲಿಟಿ ಇರುತ್ತೋ ಅಷ್ಟಾದರೆ ಸಾಕು ಅನಿಸ್ಬಿಟ್ಟಿದೆ. ಯಾಕಂದರೆ 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ದೇವರು ಯಾವಾಗ ಫಲ ಕೊಡ್ತಾನೋ ಗೊತ್ತಿಲ್ಲ. ಬಟ್ 1 ವರ್ಷ ನಿರಂತರವಾಗಿ ನಾನು ಪ್ರಯತ್ನ ಪಟ್ಟಿರೋ, ಒಂದು 6 ಮಂತಿಂದ ಅಂತ ತಿಳ್ಕೊತೀನಿ. ಯಾಕಂದರೆ ಸ್ವಲ್ಪ ಗ್ಯಾಪ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಒಂದಿಷ್ಟು ವ್ಯೂಸ್ ಆಗಿಲ್ಲ ಅಂದರೆ ಅಥವಾ ಒಂದೇನೋ ಸಬ್ಸ್ಕ್ರೈಬು ಆಗಿಲ್ಲ ಅಂದರೆ ಸ್ವಲ್ಪ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಹೋಗುತ್ತೆ. ಎಂತಿಂಥರ ವೀಡಿಯೋಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ್ತಾರೆ, ವ್ಯೂಸ್ ಕೊಡ್ತಿರ್ತಾರೆ. ಬಟ್ ಡೀಸೆಂಟಾಗಿ ಒಂದಿಷ್ಟು ಮೆಸೇಜ್ ಇರುವಂಥದ್ದು, ಕೆಲವೊಂದು ನಮ್ಮ ಲೈಫಲ್ಲಿ ನಡೆಯುವಂಥ ಒಂದಿಷ್ಟು ವಿಚಾರಗಳ ಬಗ್ಗೆ ತಿಳಿಸಿದಾಗ ಈ ಥರ ಏನೋ ವ್ಯೂಸ್ ಆಗಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಲ್ಲ ಅಂದಾಗ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಜಸ್ಟ್ 1 ಇಯರ್ ಆಗಿದೆ ಅಲ್ವಾ, ಪರವಾಗಿಲ್ಲ. ನೆಕ್ಸ್ಟ್ ಇನ್ನು 2 ಇಯರ್ಸ್ ಆಗೋ ಅಷ್ಟಿಗೆ ನಂದು ಟಾರ್ಗೆಟ್ ಎಲ್ಲ ರೀಚ್ ಆಗಿರಲಿ ಅಂತ ನಾನು ಬಯಸ್ತೀನಿ. ಸೊ ಹಾಗಾಗಿ ಈ ಒಂದು ಟ್ರೈಪಾಡ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ
ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಇದೊಂಥರ ಇನ್ಫಾರ್ಮೇಟಿವ್ ಅನಿಸಿದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವ್ಲಾಗ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.